ಈ ವಾರದ 2ನೇ ಟಾಸ್ಕ್ ನ ಬಿಗ್ ಬಾಸ್ ನೀಡಿದ್ದಾರೆ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಈಗಾಗಲೇ ಒಂದು ಪ್ರೋಮೋ ಕೂಡ ರಿಲೀಸ್ ಮಾಡಿದ್ರು. ಬಟ್ ಇವಾಗ ಟಾಸ್ಕ್ ಕೂಡ ಆಗಿದೆ. ಈ ಟಾಸ್ಕ್ ಏನು ಮತ್ತೆ ಈ ಟಾಸ್ಕ್ ಅಲ್ಲಿ ಯಾವೆಲ್ಲ ತಂಡಗಳು ಆಡಿದ್ವು, ಅಂದ್ರೆ ಯಾವ ರೀತಿಯಾಗಿ ತಂಡದ ರಚನೆ ಆಗಿತ್ತು, ಯಾರು ಗೆದ್ರು ಮತ್ತು ಯಾವ ತಂಡದಿಂದ ಯಾರು ಮುಂದಿನ ರೌಂಡ್ಗೆ ಆಯ್ಕೆ ಆಗಿದ್ದಾರೆ ಅಥವಾ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದಾರಾ, ಸೊ ಇದ್ರ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇನ್ನು ನೇರವಾಗಿ ಟಾಪಿಕ್ಗೆ ಬರೋದಾದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ 15ನೇ ವಾರದಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡಿ ನಂತರ ಅದರಲ್ಲಿ ಕ್ಯಾಪ್ಟನ್ ಆಗಿರೋ ಧನುಷ್ ಅವರಂತೂ ಸೇಫ್ ಆಗೇ ಆಗ್ತಾರೆ. ಹಾಗೇನೆ ಅವರು ಫಿನಾಲೆಗೆ ಈಗಾಗಲೇ ಪ್ರವೇಶ ಕೂಡ ಪಡೆದಿದ್ರು. ಇದಾದ ನಂತರ ಮೊದಲನೇ ಹಂತದ ಟಾಸ್ಕ್ ಅನ್ನ ಕೂಡ ಕೊಟ್ಟಿದ್ರು. ಅಲ್ಲಿ ಗಿಲ್ಲಿ ನಟ ಹಾಗೇನೆ ಧ್ರುವಂತ್ ಇವರಿಬ್ರು ಕೂಡ ಗೇಮ್ ಅನ್ನ ಆಡಿ ಧ್ರುವಂತ್ ಅವರು ವಿನ್ ಆಗ್ತಾರೆ, ಗಿಲ್ಲಿ ನಟ ಅವರು ಔಟ್ ಆಗ್ತಾರೆ. ಅಂದ್ರೆ ಉಳಿದಿರುವಂತಹ ಸ್ಪರ್ಧಿಗಳು ಅಂದ್ರೆ ಧನುಷ್ ಅವರನ್ನ ಬಿಟ್ಟು ಉಳಿದಿರುವಂತಹ ಸ್ಪರ್ಧಿಗಳು 7 ಜನ ಆಗಿದ್ರಲ್ವಾ. ಸೊ ಹೀಗಾಗಿ ಒಂದು 6 ಜನ ಸಮವಾಗಿರುವಂತಹ ಜನ ಬೇಕಾಗಿತ್ತು. ಸೊ ಹೀಗಾಗಿ ಒಬ್ಬರನ್ನ ಎಲಿಮಿನೇಟ್ ಮಾಡಬೇಕಾಗಿತ್ತು. ಅದರಿಂದಾಗಿನೇ ಈ ರೀತಿಯಾಗಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಗಿಲ್ಲಿ ಎಲಿಮಿನೇಟ್ ಆಗ್ತಾರೆ, ಧ್ರುವಂತ್ ಅವರು ಸೇವ್ ಆಗಿ ನೆಕ್ಸ್ಟ್ ರೌಂಡ್ ಹೋಗಿರ್ತಾರೆ. ಸೊ ಇಲ್ಲೇನಿ ಅಂತ ಹೇಳಿದ್ರೆ ಮತ್ತೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ ಅದರ ಪ್ರೋಮೋ ಕೂಡ ಈಗಾಗಲೇ ರಿಲೀಸ್ ಕೂಡ ಮಾಡಿದ್ರು. ಆ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಮೊದಲು ಆ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಅದರಲ್ಲಿ ಅವರು 2 ತಂಡದ ರಚನೆ ಮಾಡ್ಕೊಳ್ಬೇಕು ನೀವು ಅಂತ ಹೇಳಿರ್ತಾರೆ. ಹಾಗೇನೆ ಆ ಒಂದು ತಂಡ ರಚನೆ ಮಾಡುವಂತಹ ಸಮಯದಲ್ಲಿ ಜಗಳ ಕೂಡ ಆಗಿತ್ತು. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ರಕ್ಷಿತಾ ಅವರು ಇವಾಗ ನನ್ನನ್ನೇ ಆಯ್ಕೆ ಮಾಡ್ಕೊಳ್ಬೇಕು ನೀವು ಅಂತ ಹೇಳ್ತಾ ಇದ್ರು ಕೂಡ. ಹಾಗೇನೆ ಅಲ್ಲಿ ಸಾಕಷ್ಟು ವಿಷಯಗಳು ಕೂಡ ಬಂದ್ ಹೋಯ್ತು. ಒಟ್ಟಾರೆಗೆ ಜಗಳ ಅಂತೂ ಆಗಿದೆ. ಫೈನಲ್ ಆಗಿ ಒಂದು ಟೀಮ್ ಕೂಡ ರೆಡಿ ಆಗಿದೆ. ಟೀಮ್ ಏನಪ್ಪಾ ಅಂತ ಹೇಳಿದ್ರೆ ತ್ರಿಬಲ್ ಆರ್ ವರ್ಸಸ್ ಅಶ್ವಿನಿ, ಧ್ರುವಂತ್, ಕಾವ್ಯ. ತ್ರಿಬಲ್ ಆರ್ ಅಂತ ಹೇಳಿದ್ರೆ ರಕ್ಷಿತಾ, ರಾಶಿಕಾ ಹಾಗೇನೆ ಮ್ಯೂಟೆಂಟ್ ರಘು, ಅಂದ್ರೆ ರಘು ಅವರು. ಸೊ ಈ ರೀತಿಯಾಗಿ 3 ತ್ರಿಬಲ್ ಆರ್ ಒಂದು ಟೀಮ್. ಹಾಗೇನೆ ಉಳಿದಿರುವಂತೆ ಕಾವ್ಯ, ಶೈವ, ಅಶ್ವಿನಿ ಗೌಡ, ಧ್ರುವಂತ್ ಈ 3 ಮತ್ತೊಂದು ಟೀಮ್. ಈ ರೀತಿಯಾಗಿ 2 ಟೀಮ್ನ ರಚನೆ ಆಗುತ್ತೆ. ಸೊ ಒಂದು ಟೀಮ್ ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಈ ಒಂದು ಟಾಪಿಕ್ ನನಗೆ ಆಕ್ಚುಲ್ ಆಗಿ ಇಷ್ಟ ಆಗಿಲ್ಲ. ಇದೊಂದು ರೀತಿ ಅರ್ಥವಿಲ್ಲದಂತಹ ಕಾನ್ಸೆಪ್ಟ್ ಅಂತ ನನಗನ್ನಿಸ್ತು. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಟಿಕೆಟ್ ಟು ಫಿನಾಲೆ ವಾರ ಇದು. ಸೊ ಇಂತಹ ಸಮಯದಲ್ಲಿ ಗ್ರೂಪ್ ಟಾಸ್ಕ್ ಕೊಡ್ತಾರೆ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೇನೆ ಯಾವುದೇ ತಂಡ ಇದರಲ್ಲಿ ವಿನ್ ಆಗ್ಲಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಬೇಕು ಅಂತಂದ್ರೆ ಉಳಿದಿರೋರು ಎಫರ್ಟ್ ಹಾಕಿರಲ್ವಾ, ಹಾಗಾದ್ರೆ ಸೊ ಅದಕ್ಕೆ ಬೆಲೆನೇ ಇಲ್ಲದ ಹಾಗೆ ಆಗುತ್ತೆ. ಸೊ ಇಂಡಿವಿಜುವಲ್ ಟಾಸ್ಕ್ ಕೊಡಬೇಕು. ಇವಾಗ ಟಿಕೆಟ್ ಟು ಫಿನಾಲೆ ಇಷ್ಟು ಹತ್ತಿರದಲ್ಲಿದೆ, ಫಿನಾಲೆ ಇನ್ನೇನು ಹತ್ತಿರದಲ್ಲೇ ಇರುವಂತಹ ಸಮಯದಲ್ಲೂ ಕೂಡ ಈಗಲೂ ಕೂಡ ಗ್ರೂಪ್ ಟಾಸ್ಕ್ ಅನ್ನು ಕೊಡೋದು ಅರ್ಥನೇ ಇರಲಿಲ್ಲ. ಆಕ್ಚುಲ್ ಆಗಿ ಆ ಸೆಕೆಂಡ್ ಪ್ರೋಮೋ ಏನು ಬಂದಿತ್ತು, ಮಧ್ಯಾಹ್ನದ ಪ್ರೋಮೋ, 3 ಜನರ ಒಂದು ಗ್ರೂಪ್ ಅನ್ನ ಮಾಡಬೇಕು ಅಂತ ಹೇಳಿ. ಸೊ ಆಗ್ಲೇ ನನಗೆ ಸಖತ್ ಡಿಸಪಾಯಿಂಟ್ಮೆಂಟ್ ಕೂಡ ಆಯ್ತು. ಇದ್ಯಾವ ರೀತಿ ಕಾನ್ಸೆಪ್ಟ್ ಅಂತ ಹೇಳಿ. ಸ್ಟಿಲ್ ಆ ರೀತಿಯ ಟೀಮ್ ಅಂತೂ ಆಗಿದೆ. ಸೊ ರಾಶಿಕಾ ಹಾಗೇನೆ ರಘು ಮತ್ತೆ ರಕ್ಷಿತಾ ಒಂದು ಟೀಮ್ ಆಗಿದ್ದಾರೆ. ಕಾವ್ಯ, ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರು ಮತ್ತೊಂದು ಟೀಮ್ ಆಗಿದ್ದಾರೆ. ಇವಾಗ ಟಾಸ್ಕ್ ನ ಸಮಯ. ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ ಆ ಟಾಸ್ಕ್ ನ ಹೆಸರು ನನಗಂತೂ ಗೊತ್ತಿಲ್ಲ. ಬಟ್ ಭಾರ ಹೊರುವಂತಹ ಟಾಸ್ಕ್. ಮೋಸ್ಟ್ಲಿ ಭಾರ ಹೊರೋಣ ಭಾರ ಅಥವಾ ಆ ರೀತಿಯಾಗಿ ಏನಾದ್ರು ಇರಬಹುದು. ಅಂದ್ರೆ ಭಾರ ಹೊರೋಣ ಭಾರ ಅಂತ ಹೇಳಿ, ಅಂದ್ರೆ ಭಾರವನ್ನ ಹೊರೋಣ ಬನ್ನಿ ಅನ್ನೋ ರೀತಿಯಲ್ಲಿ ಆ ಟಾಸ್ಕ್ ನ ಹೆಸರನ್ನ ಇಟ್ಟಿರಬಹುದು. ಸೊ ಈ ಒಂದು ಟಾಸ್ಕ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸರ್ಕಲ್ ಇದೆ, ಹಾಗೇನೆ ಅಲ್ಲೊಂದು ಸ್ಟ್ರಕ್ಚರ್ ಕೂಡ ಇದೆ. ಸೊ ಅಲ್ಲೇನಪ್ಪಾ ಅಂತ ಹೇಳಿದ್ರೆ ಮೇಲ್ಗಡೆ ದಾರವನ್ನ ಬಿಟ್ಟಿದ್ದಾರೆ. ದಾರದ ತುದಿಗೆ ತೆಂಗಿನಕಾಯಿಯ ಚೀಲ, ದೊಡ್ಡದಾಗಿರುವಂತಹ ಒಂದು ಚೀಲವನ್ನ ಕಟ್ಟಿದ್ದಾರೆ. ಆ ಒಂದು ಭಾರ ಏನಿದೆ ಸೊ ಅದನ್ನ ಒಬ್ರು ಹೊರಬೇಕಾಗಿರುತ್ತೆ. ಅದನ್ನ ಹೊರೋದು ಯಾರು? ಆ ಸರ್ಕಲ್ ಅಲ್ಲಿ ನಿಂತವರಲ್ಲ, ಅದರ ಬದಲಾಗಿ ಅದ್ರ ತುದಿಗೊಂದು ಹಗ್ಗವನ್ನ ಕಟ್ಟಿದ್ದಾರೆ. ಆ ಹಗ್ಗ ಸ್ಟ್ರೇಟ್ ಆಗಿ ಮೇಲ್ಗಡೆ ಹೋಗಿದೆ, ಮತ್ತೆ ಅಲ್ಲಿಂದ ಈ ರೀತಿಯಾಗಿ ಸ್ವಲ್ಪ ಅಂದ್ರೆ ಸ್ಟ್ರೇಟ್ ಆಗಿ ಹಿಂಗೋಗಿದೆ, ಅಲ್ಲಿಂದ ಸ್ವಲ್ಪ ಬೆಂಡ್ ಆಗಿ ಬಂದಿದೆ. ಇಲ್ಲಿ ಒಬ್ರು ನಿಂತ್ಕೊಂಡಿರ್ಬೇಕು, ಅವ್ರ ಸೊಂಟಿಗೆ ಬೆಲ್ಟ್ ಅನ್ನ ಕಟ್ಟಿರ್ತಾರೆ, ಹಾಗೇನೆ ಅದಕ್ಕೆ ಹಗ್ಗವನ್ನ ಕಟ್ಟಿರ್ತಾರೆ. ಆ ಒಂದು ಹಗ್ಗದಿಂದ ಇವ್ರು ಮುಂದೆ ಹೋದಾಗಿನೂ ಈ ವೇಟ್ ಮೇಲ್ ಹೋಗುತ್ತೆ. ಬಟ್ ಆ ವೇಟ್ ತುಂಬಾನೇ ಹೆವಿ ಇದೆ. ಸೊ ಹೀಗಾಗಿ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಇಲ್ಲಿ ನಿಂತ್ಕೊಂಡು ಅದನ್ನ ಅಪ್ ಮಾಡಿದ್ರೆ, ಅದನ್ನ ಎತ್ತಿದ್ರೆ ಈಸಿ ಆಗುತ್ತೆ ಮುಂದೆ ಹೋಗೋದಕ್ಕೆ. ಸೊ ಹೀಗಾಗಿ ಇದೇ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟ್ವಿಸ್ಟ್ ಕೂಡ ಇದೆ, ಅದೇನಂತ ಹೇಳ್ತೀನಿ. ಒಬ್ಬರು ಇದನ್ನ ಅಂದ್ರೆ ಹಗ್ಗವನ್ನ ಕಟ್ಕೊಂಡು ಆ ಭಾರವನ್ನ ಎಳಿಬೇಕು ಒಂದು, ಅದರ ಜೊತೆಗೆ ಇಲ್ಲಿ ಯಾರಾದ್ರೂ ಅದನ್ನ ಅಪ್ ಮಾಡಬೇಕು. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲ ಯಾರು ಹಗ್ಗವನ್ನ ಹಿಡಿದು ಎಳಿತಾ ಇರ್ತಾರೋ ಸೊಂಟಕ್ಕೆ ಕಟ್ಕೊಂಡು, ಅವರಿಗೆ ಇನ್ನೊಂದು ಟಾಸ್ಕ್ ಕೂಡ ಇರುತ್ತೆ. ಅವ್ರ ಕೈಗೆ ಒಂದು ಉದ್ದಾಕಾರದ ಒಂದು ಕೋಲ್ ಅನ್ನು ಕೊಟ್ಟಿದ್ದಾರೆ. ಕೋಲ್ ಮುಂದ್ಗಡೆ ಒಂದು ಸ್ಟ್ರಕ್ಚರ್ ಇದೆ, ಒಂದು ಈ ಶೇಪ್ ಅಲ್ಲಿ, ಯು ಶೇಪ್ ಅಲ್ಲಿ ಇದೆ. ಯು ಬರ್ದು ಒಂದು ಗೆರೆ ತರ ಈ ಶೇಪ್ ಅಲ್ಲಿ ಇದೆ. ಓಕೆ, ಈ ಶೇಪ್ ಅಲ್ಲಿ ಇದೆ, ಇಷ್ಟೇ ಹಿಂಗಿದೆ. ಆಮೇಲೆ ಅಲ್ಲೊಂದು ಕಡ್ಡಿ ತರ ಇದೆ. ಸೊ ಹಿಂಗೆ ಮತ್ತೆ ಹಿಂಗೆ ಈ ತರ ಅಂತ ಕನ್ಸಿಡರ್ ಮಾಡ್ಬೋದು ನೀವು. ಒಂದ್ ರೀತಿ ತ್ರಿಶೂಲ ಸ್ಟ್ರಕ್ಚರ್ನೇ, ಮಧ್ಯದಲ್ಲಿರುವಂತಹ ಈ ಒಂದು ಕಡ್ಡಿ ಇಲ್ಲ ಅಷ್ಟೇನೆ. ಸೊ ಈ ಒಂದು ಸ್ಟ್ರಕ್ಚರ್ ಇದೆ. ಸೊ ಅದರಿಂದ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಬ್ರು ಒಂದ್ರ ಮೇಲೆ ಒಂದು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಒಂದು ಗಮ್ ಟೇಪ್ ರೀತಿನಲ್ಲಿ ಸರ್ಕಲ್ ಇದೆ, ಮಧ್ಯದಲ್ಲಿ ಹೋಲ್ ಇದೆ, ಆ ರೀತಿಯಾದಂತಹ ಸ್ಟ್ರಕ್ಚರ್ ಒಂದಿರುತ್ತೆ. ಒಂದು ಸಿಲಿಂಡ್ರಿಕಲ್ ಇಷ್ಟೇ ದೊಡ್ಡದಾಗಿರುವಂತಹ ಒಂದು ಪೈಪ್ ಇರುತ್ತೆ. ಅದಾದ ನಂತರ ಮತ್ತೊಂದು ಬಾಲ್ ಇರುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಐಟಮ್ಗಳನ್ನು ಕೊಟ್ಟಿದ್ದಾರೆ. ಒಂದಾದ ನಂತರ ಒಂದನ್ನ ಅರೇಂಜ್ ಮಾಡ್ತಾ ಹೋಗ್ಬೇಕು. ಸೊ ಹೀಗಾಗಿ ಅದನ್ನ
ಹೆಂಗೆ ಅರೇಂಜ್ ಮಾಡಬೇಕು, ಆ ಬೆಲ್ಟನ್ನು ಕಟ್ಕೊಂಡಿರೋರೇನೆ ಆ ಕೋಲ್ನ ಸಹಾಯದಿಂದ ಅದನ್ನು ಅರೇಂಜ್ ಮಾಡಬೇಕು ಒಂದು ಟೇಬಲ್ ಮೇಲೆ. ಬಟ್ ಆ ಟೇಬಲ್ ತನಕ ಹೋಗಬೇಕು ಅಂತ ಹೇಳಿದ್ರೆ ಈ ಭಾರ ಮೇಲ್ಗಡೆ ಬರಬೇಕು. ಸೊ ಭಾರ ಮೇಲ್ಗಡೆ ಬರೋದಕ್ಕೆ ಇಬ್ಬರು ಸಹಾಯಕಿರ್ಬೋದು, ಅವರು ಆ ಭಾರವನ್ನು ಎತ್ತಿ ಹಿಡಿಬಹುದು. ಸೊ ಈ ರೀತಿಯಾಗಿದೆ. ಒಂದು ಟೈಮಲ್ಲಿ ಏನು ಮಾಡಿದ್ದಾರೆ, ರಾಶಿಕಾ ಮತ್ತು ರಕ್ಷಿತಾ ಇಬ್ಬರು ಕೂಡ ಭಾರವನ್ನು ಎತ್ತಿ ಹಿಡಿದಿದ್ದಾರೆ. ರಘು ಅವರು, ಮ್ಯೂಟೆಂಟ್ ರಘು ಅವರು ಆಲ್ರೆಡಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ಅವರು ಬೆಲ್ಟನ್ನು ಕಟ್ಕೊಂಡು ಅದನ್ನು ಮುಂದೆ ಎಳ್ಕೊಂಡು ಹೋಗಿ ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯಾಗಿರುತ್ತೆ. ಬಟ್ ಈ ಟಾಸ್ಕ್ ಏನಿದೆ ಒಟ್ಟಿಗೆ ನಡೆಯೋದಿಲ್ಲ, 1 by 1 ನಡೆಯುತ್ತೆ. ಸೊ ಮೊದಲನೇ ರೌಂಡಲ್ಲಿ ಇಲ್ಲಿ ರಘು, ರಕ್ಷಿತಾ ಹಾಗೆಯೇ ರಾಶಿಕಾ ಅವರು ಆಡ್ತಾರೆ. ಮತ್ತು ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಅಪೋನೆಂಟ್ ತಂಡದವರು ಆ ಭಾರವನ್ನು ಎತ್ತಿ ಹಿಡಿತಾರಲ್ವ, ಅವರಿಗೆ ಡಿಸ್ಟ್ರಾಕ್ಟ್ ಮಾಡಬಹುದು. ಸ್ಪಾಂಜ್ ಬಾಲನ್ನು ಕೊಟ್ಟಿದ್ದಾರೆ, ಅದನ್ನು ಹೊಡೆದು ದೂರದಲ್ಲೊಂದು ಲೈನ್ ಇರುತ್ತೆ, ಆ ಲೈನಿಂದ ಹಿಂದ್ಗಡೆ ನಿಂತ್ಕೊಂಡು ಬಾಲನ್ನು ಹೊಡೆದು ಡಿಸ್ಟ್ರಾಕ್ಟ್ ಮಾಡಬಹುದು, ಟ್ರೈ ಮಾಡಬಹುದು. ಸೊ ಆ ರೀತಿಯಾಗಿದೆ. ಸೊ ರಘು ಅವರು, ರಾಶಿಕಾ ಹಾಗೆಯೇ ರಕ್ಷಿತಾ ಇವರು ಮೊದಲನೇದಾಗಿ ಈ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಆಡಿದ್ರು. ಆ್ಯಕ್ಚುಲಾಗಿ ಬ್ಯಾಲೆನ್ಸ್ ಮಾಡುವಾಗ ರಘು ಅವರು ತುಂಬಾ ಚೆನ್ನಾಗಿನೇ ಬ್ಯಾಲೆನ್ಸ್ ಮಾಡಿದ್ರು. ಹಾಗೆಯೇ ಸ್ಟ್ರೆಂತ್ ತುಂಬಾ ಚೆನ್ನಾಗಿರೋದ್ರಿಂದ ಭಾರವನ್ನು ಎಳೆದು ಹಿಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಯಿತು ಕೂಡ. ಚೆನ್ನಾಗಿ ಆಡಿದ್ರು ಆ ಟಾಸ್ಕನ್ನು. ನೆಕ್ಸ್ಟ್ ಧ್ರುವಂತ್ ಅವರು ಭಾರವನ್ನು ಎಳೆದು ಹಿಡಿತಾ ಇದ್ರು, ಮತ್ತು ಇವರು ಕಾವ್ಯ ಮತ್ತು ಅಶ್ವಿನಿ ಅವರು ಭಾರವನ್ನು ಎತ್ತಿ ಹಿಡಿತಾ ಇದ್ರು. ಸೊ ಆ ಒಂದು ಟಾಸ್ಕಲ್ಲಿ ಕೂಡ ಇಲ್ಲಿ ಧ್ರುವಂತ್ ಅವರು ಚೆನ್ನಾಗಿ ಆಡ್ತಾರೆ, ಬಟ್ ಅಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಭಾರ ಅವರನ್ನು ಹಿಂದ್ಗಡೆ ಎಳಿತಾ ಇರುತ್ತೆ. ಸೊ ಹೀಗಾಗಿ ಕಷ್ಟ ಆಗುತ್ತೆ ಅವ್ರಿಗೆ ಸ್ವಲ್ಪ. ಕಂಪ್ಯಾರಿಟಿವ್ಲಿ ರಘು ಅವರಿಗೆ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ರಘು ಅವ್ರಿಗೆ ಈಸಿ ಆಗುತ್ತೆ, ಧ್ರುವಂತ್ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫೈನಲ್ ಆಗಿ ರೌಂಡನ್ನು ಗೆದ್ದಿರೋದು ರಘು, ರಕ್ಷಿತಾ, ರಾಶಿಕಾ, ತ್ರಿಬಲ್ ಆರ್ ಟೀಮ್. ಸೊ ಇದಾದ ನಂತರ ಅವರ ತಂಡದಲ್ಲಿ ಒಬ್ಬರನ್ನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಬೇಕು ಅಥವಾ ಟಿಕೆಟ್ ಟು ಫಿನಾಲೆಗೆ ಸೆಲೆಕ್ಟ್ ಮಾಡಬೇಕು. ಸೊ ಈ ಸಮಯದಲ್ಲೇ ಬರೋದು ದೊಡ್ಡ ಟ್ವಿಸ್ಟ್. ಯಾರು ಕೂಡ ರೆಡಿ ಆಗಲ್ಲ ಯಾವರನ್ನು ಬಿಟ್ಕೊಡೋದಕ್ಕೆ, ನೀವು ಮುಂದೆ ಹೋಗಿ ಅಂತ ಹೇಳಿ. ಆಬ್ವಿಯಸ್ಲಿ ಈ ರೀತಿಯಾಗಿ ಆಗುತ್ತೆ ಅಂತ ಬಿಗ್ ಬಾಸ್ಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಸೊ ಹೀಗಾಗಿನೇ ಈ ರೀತಿಯಾದಂಥ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ತ್ರಿಬಲ್ ಆರ್ ರಕ್ಷಿತಾ, ರಘು ಹಾಗೆಯೇ ರಾಶಿಕಾ ಅವರು ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕಾಗೋದೇ ಇಲ್ಲ. ಸೊ ಹೀಗಾಗಿ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರೆ, ಆಪೋನೆಂಟ್ ತಂಡಕ್ಕೆ ಅವಕಾಶ ಅಂತ ಹೇಳಿ. ಕಾವ್ಯ, ಶೈವ, ಅಶ್ವಿನಿ ಮತ್ತು ಧ್ರುವಂತ್ ಈ ಮೂವರಿಗೆ ಅವಕಾಶ ಸಿಗುತ್ತೆ. ಸೊ ಅಲ್ಲೂ ಕೂಡ ಒಮ್ಮತದ ನಿರ್ಧಾರ ಬರೋದಿಲ್ಲ, ತಾನು ಹೋಗ್ಬೇಕಂತಲೇ ಎಲ್ಲರೂ ಕೂಡ ಹೇಳೋದು. ಸೊ ಹೀಗಾಗಿ ಇಲ್ಲಿ ಎರಡೂ ಜನರ ಒಂದು ಜಗಳ ಏನಿದೆ, ಸೊ ಅದು ಕೊನೆಯಲ್ಲಿ ಡಿಸ್ಕ್ವಾಲಿಫೈ ಆಗಿ ಅಂತ್ಯಗೊಳ್ಳುತ್ತೆ. ಬಟ್ ಒಂದು ಸುದ್ದಿ ಹರಿದಾಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ಕಾವ್ಯ, ಶೈವ ಅವರು ನೇರವಾಗಿ ಟಿಕೆಟ್ ಟು ಫಿನಾಲೆಯನ್ನು ಪಡ್ಕೊಂಡಿದ್ದಾರೆ ಅಥವಾ ಫಿನಾಲೆಗೆ ಎಂಟ್ರಿ ಆಗಿದ್ದಾರೆ. ಟಾಪ್ 6 ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ. 2ನೇ ಸ್ಪರ್ಧೆಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ ಇಲ್ಲೊಂದು ಪಾಸಿಬಿಲಿಟಿ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಎರಡೂ ತಂಡದವರು ಕೂಡ ಫೇಲ್ ಆಗಿರೋದ್ರಿಂದ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು, ನೀವೇ ಒಬ್ಬರನ್ನ ಸೆಲೆಕ್ಟ್ ಮಾಡಿ, ಅವರನ್ನು ಟಿಕೆಟ್ ಟು ಫಿನಾಲೆ ಅಂತ ಕೊಟ್ಟು ಅಥವಾ ನೇರವಾಗಿ ಟಾಪ್ 6 ಕಂಟೆಸ್ಟೆಂಟ್ ಅಂತ ಕೊಟ್ಟು ಫಿನಾಲೆ ಕಳ್ಸೋಣ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಆಗುವಂತಹ ಚಾನ್ಸಸ್ ಇರೋದ್ರಿಂದ ಈ ಒಂದು ಪ್ರಕ್ರಿಯೆ ಸ್ವಲ್ಪ ಬೇಗನೆ ಆಗಬೇಕಾಗಿದೆ. ಅದರಿಂದಾಗಿನೇ ಈ ರೀತಿಯಾಗಿ ಮಾಡಿರುವಂತಹ ಚಾನ್ಸಸ್ ಇದೆ. ಮತ್ತು 2 ಟಾಸ್ಕ್ಗಳಿಗೆ ಈ ವಾರದ ಟಾಸ್ಕ್ನ ಅಂತ್ಯಗೊಳಿಸಿ ಇಲ್ಲಿ ಕಾವ್ಯ ಅವರಿಗೆ ಟಿಕೆಟ್ ಟು ಫಿನಾಲೆಯನ್ನು ಕೊಡೋದಕ್ಕೋಸ್ಕರನೇ ಈ ರೀತಿಯಾಗಿ ಟಾಸ್ಕ್ ಕೊಟ್ರೇನೋ ಅಂತ ಅನ್ನಿಸ್ತಾ ಇದೆ. ಅದೇನಾದರೂ ಆ್ಯಕ್ಚುಲ್ ಆಗಿ ನಿಜ ಆಗಿದ್ದರೆ, ಕಾವ್ಯ ಅವರೇನಾದರೂ ಟಾಪ್ 6 ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದು ಧನುಷ್ ಅವರು ಆ ಒಂದು ಅವಕಾಶವನ್ನು ನೇರವಾಗಿ ಕಾವ್ಯ ಅವರಿಗೆ ಕೊಟ್ಟಿದ್ದೇ ನಿಜವಾಗಿದ್ದರೆ, ಬಿಗ್ ಬಾಸ್ 100% ಇಲ್ಲಿ ಮೋಸ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದರೆ ಅವ್ರಿಗೆ ಗೊತ್ತು, ಇವಾಗ ಟಿಕೆಟ್ ಟು ಫಿನಾಲೆ ಅಂತಹ ಒಂದು ಟಾಸ್ಕಲ್ಲಿ ಗ್ರೂಪ್ ಟಾಸ್ಕ್ ಮಾಡಿ ಯಾವುದೇ ತಂಡ ಗೆಲ್ಲಿ ಒಮ್ಮತದ ನಿರ್ಧಾರ ಬರಲ್ಲ, ಡಿಸ್ಕ್ವಾಲಿಫೈ ಆಗುತ್ತೆ ಅಂತ ಗೊತ್ತೇ ಇದೆ. ಹಾಗೆಯೇ ಕ್ಯಾಪ್ಟನ್ ಆಗಿರೋ ಧನುಷ್ ಅವರಿಗೆ ಈ ಅವಕಾಶ ಕೊಟ್ಟರೆ ಅವರು ಕಾವ್ಯ ಅವರನ್ನೇ ಚೂಸ್ ಮಾಡ್ತಾರೆ ಅನ್ನೋದು ಕೂಡ ಬಿಗ್ ಬಾಸ್ ಗೊತ್ತಿದೆ. ಸೊ ಹೀಗಾಗಿನೇ ಬಿಗ್ ಬಾಸ್ ಈ ರೀತಿಯಾಗಿ ಗೇಮನ್ನು ಆಡಿರಬಹುದಾ, ಕಾದು ನೋಡೋಣ. ನನ್ನ ಪ್ರಕಾರ ಈ ರೀತಿಯಾಗಿ ಆಗದೆ ಇರಲಿ ಅಂತ ಈಗಲೂ ಕೂಡ ನಾನು ವಿಶ್ ಮಾಡ್ತೀನಿ. ಬಟ್ ನ್ಯೂಸ್ ಹರಿದಾಡ್ತಾ ಇರೋದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ನ್ಯೂಸ್ನ ಪ್ರಕಾರ ಕಾವ್ಯ ಅವರನ್ನೇ ಟಾಪ್ 2 ಅಂದರೆ ಟಾಪ್ 6 ಕಂಟೆಸ್ಟೆಂಟ್ಗಳಲ್ಲಿ ಈಗಾಗಲೇ 2ನೇ ಕಂಟೆಸ್ಟೆಂಟ್ ಆಗಿ ಟಾಪ್ 6ಗೆ ಎಂಟ್ರಿ ಆಗಿದ್ದಾರೆ, 2ನೇ ಕಂಟೆಸ್ಟೆಂಟ್ ಆಗಿ ಅನ್ನುವಂತಹ ಸುದ್ದಿ ಇರೋದ್ರಿಂದ. ಸೊ ಇದಕ್ಕೆ ಸಾಧ್ಯತೆ ಇರೋದು ಇದೊಂದೇನೆ. ಈ ಒಂದು ಟಾಸ್ಕನ್ನು ಇಬ್ಬರು ತಂಡದವರು ಕೂಡ ಡಿಸೈಡ್ ಮಾಡಲಿಕ್ಕೆ ಆಗದೇ ಡಿಸ್ಕ್ವಾಲಿಫೈ ಮಾಡಿ ಕ್ಯಾಪ್ಟನ್ ಆಗಿರೋ ಧನುಷ್ ಅವರನ್ನೇ ಒಂದು ನಿರ್ಧಾರ ತಗೊಳ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಡಿಸಿಷನ್ ಮೇಕಿಂಗನ್ನು ಅವ್ರಿಗೆ ಕೊಟ್ಟರೆ, ಧನುಷ್ ಅವರು ಅದನ್ನು ಕಾವ್ಯ ಅವರಿಗೆ ಕೊಟ್ಟು ಕಾವ್ಯ ಅವರನ್ನು ಫಿನಾಲೆ ಕಳಿಸ್ತಾರೆ. ಸೊ ಹಾಗೇನೆ ಆಗಿರೋ ಚಾನ್ಸಸ್ ತುಂಬಾ ಹೈ ಇದೆ. ಬಟ್ ಈ ರೀತಿಯಾಗಾದರೆ ಇದು 100% ಮೋಸ, ಕಣ್ಣೆದುರಿಗೇನೆ ಮೋಸ ಆದ ರೀತಿನಲ್ಲಿ ಆಗುತ್ತೆ ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ನಾನು ಈಗಲೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಥವಾ ನಾನು ಈಗಲೂ ಕೂಡ ಅಂದ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಆಗದೇ ಇರಲಿ ಅಂತ ಹೇಳಿ. ಬಟ್ ನ್ಯೂಸ್ ಎಲ್ಲ ಸಿಗ್ತಾ ಇರೋ ಪ್ರಕಾರ ಇದೇ ರೀತಿಯಾಗಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ, ವೇಟ್ ಮಾಡಿ, ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಮೋಸ್ಟ್ಲಿ ಇವತ್ತಿನ ಎಪಿಸೋಡಲ್ಲಿ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಸುದ್ದಿ ಅಂತೂ ಈ ರೀತಿಯಾಗಿ ಹರಿದಾಡ್ತಾ ಇದೆ, ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ. ಬಟ್ ಚಾನ್ಸಸ್ ಇದೇನೇ ಹೈ ಇರೋದು, ಕಾವ್ಯ ಅವ್ರು ಎಂಟರ್ ಆಗಿದ್ದಾರೆ ಅನ್ನೋದಾದರೆ ಇದೇನೇ ಚಾನ್ಸಸ್ ತುಂಬಾ ಹೈ ಇರೋದು. ಮತ್ತು ಹೀಗೇನೆ ಆಗಿರಬಹುದೇನೋ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಕಾವ್ಯ ಅವರು ಈ ರೀತಿಯಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟರೆ ಅದು ಸರಿಯಾದ ನಿರ್ಧಾರನ ಅಥವಾ ಇದರಲ್ಲಿ 100% ಮೋಸ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ನೀವು ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಿಂಗೆ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.